ಎಲ್ಲರಿಗೂ ನಮಸ್ಕಾರ. ಇವತ್ತು ಬದ್ನಿಕಾಯಿ ಬಜ್ಜಿ ಮಾಡಿ ತೋರ್ಸಕತ್ತೀನಿ. ಇದು ಗದಗ ಕಡೆ ಮಾಡುವಂಥ ಫೇಮಸ್ ಬಜ್ಜಿ ಅಂತಲೇ ಹೇಳ್ಬೋದು. ಹೆಂಗೆ ಮಾಡೋದು ಅನ್ನೋದನ್ನು ತೋರ್ಸಕತ್ತೀನಿ, ನೋಡ್ಬೋದು. ಅತಿ ಖಾರನೂ ತೊಗೋಬೇಡ್ರಿ, ಅತಿ ಸಪ್ಪೆನೂ ತೊಗೋಬೇಡ್ರಿ, ಮೀಡಿಯಮ್ ಖಾರದವು ಮೆಣಸಿನ್ಕಾಯಿ ತೊಗೊಳ್ರಿ. ಈ ಥರ ನಾನು ಕಟ್ ಮಾಡಿ ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊತೀನಿ. ಮೊದಲು ನಾವು ಇದನ್ನು ರೆಡಿ ಮಾಡ್ಕೋಬೇಕು. ಮಸಾಲಾನ ಅಂದ್ರೆ ಖಾರದ ಪೇಸ್ಟ್ನ, ಹಸಿಮೆಣಸಿನ್ಕಾಯಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಅಂತ. ನೀವು ಎಷ್ಟು ಪ್ರಮಾಣ ತೊಗೊತೀರಿ, ಎಷ್ಟು ಮಾಡ್ತೀರಲ್ಲ ಬದನೆಕಾಯಿ, ನೀವು ಅದನ್ನು ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ತೊಗೊಳ್ರಿ. ನಾನು ಒಂದು 4 ಬದನೆಕಾಯಿದ್ದು ಮಾಡಕತ್ತಿದ್ದೆ, ಹೀಗಾಗಿ ನಾನು ಒಂದು ಸ್ವಲ್ಪ ನೋಡಿರಿ ಇಷ್ಟು ಒಂದು 10 ಮೆಣಸಿನ್ಕಾಯಿ ತೊಗೊಂಡೀನಿ. 10-12 ಮೆಣಸಿನ್ಕಾಯಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ಅಂತ. ಇದು ಮೊದಲು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಅದಕ್ಕೆ ಮೊದಲು ಪೇಸ್ಟ್ ರೆಡಿ ಮಾಡ್ಕೊಳೋಣಂತ. ಈ ಬದ್ನಿಕಾಯಿ ಬಜ್ಜಿ ಸಾಯಂಕಾಲ ಟೈಮ್ನಾಗ ಸಖತ್ತಾಗಿರ್ತೈತೆ ನೋಡ್ರಿ. ಟೀ ಜೊತೆ ತಿನ್ನಕ್ಕೆ ಮಾತ್ರ ಸಖತ್ತಂದ್ರೆ ಸಖತ್ತಿರ್ತೈತಿ. ಭಾಳ ಇಷ್ಟಪಟ್ಟು ತಿಂತಾರೆ ನಮ್ಮ ಮನ್ಯಾಗ, ನೋಡ್ಬೋದು. ಈಗ ನಾನು ಒಂದು ಬಟ್ಲಿಗೆ ತೆಗೆದು ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ನಾನು ಬಜ್ಜಿ ಮಾಡೋಕೆ ಹಿಟ್ಟನ್ನ ಕಲಸೋಣ ಅಂತ. ಇದೇನು ಅಷ್ಟೊಂದು ಕಷ್ಟದ ಕೆಲಸ ಏನಿರೋದಿಲ್ಲ, ಭಾಳ ಈಸಿಯಾಗಿ ಮಾಡ್ಕೋಬೋದು. 10 ನಿಮಿಷದಾಗ ನಾವು ಮಾಡ್ಕೊಂಡ್ಬಿಡ್ಬೋದು ತಿನ್ಬೇಕನ್ನಿಸ್ದಾಗ. ಈಗ ಬದನೆಕಾಯಿನ ನೋಡಿರಿ, ಮುಳ್ಳು ಬದನೆಕಾಯಿ ಇವು ನಮ್ಮ ಹುಬ್ಳಿ ಒಳಗೆ ಸಿಗೋಂಥ ಮುಳ್ಳು ಬದನೆಕಾಯಿ. ಭಾಳ ಎಳೆವು ತೊಗೋಬೇಕು, ಇದಕ್ಕೆ ಬಲ್ತಿದ್ದು ತೊಗೋಬೇಡ್ರಿ. ಈ ಥರ ನೋಡಿರಿ ತೆಳ್ಳಗೆ ಮಾಡ್ಕೋಬೇಕು. ಅತಿ ತೆಳ್ಳಗೂ ಅಲ್ಲ, ಅತಿ ದಪ್ಪಗೂ ಅಲ್ಲ. ನಾ ಈಗ ಕಟ್ ಮಾಡೋಕತ್ತೇನ್ರಿ, ಇಷ್ಟ ಥರ ಸಾಕು. ಈ ಥರ ನಾವು ಕಟ್ ಮಾಡಿ ನೀರೊಳಗೆ ಹಾಕಬೇಕು. ಕಪ್ಪಗಾಗ್ತಾವೆ. ಅದಕ್ಕೆ ನೀರು ಇಟ್ಕೊಂಡಿನಿ ಒಂದು ಪಾತ್ರೆ ಒಳಗೆ, ಅದ್ರೊಳಗನ ಹಾಕ್ಕೊಳಕತ್ತೇನೆ ನೋಡಿರಿ. ನಾನು ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಅದ್ರೊಳಗನ ಇದನ್ನ ಹಾಕ್ಕೊಳ್ರಿ. ಈಗ ರೆಡಿ ಆಯ್ತು, ನೋಡ್ಬೋದು. ಈಗ ನಾನು ಕಡಲೆ ಹಿಟ್ಟನ್ನ ಈಗ ಒಂದು ಸ್ವಲ್ಪ ಜರಡಿ ಇಟ್ಕೊತೀನಿ. ಹಸಿ ಕಡಲೆ ಹಿಟ್ಟು ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ರಿ, ಹಸಿ ಕಡಲೆ ಹಿಟ್ಟು. ಈಗ ನಾನು ಉಪ್ಪು ಹಾಕ್ಕೊತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಮಾಡ್ಕೊಳೋಣ ಅಂತ. ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕಲಸೋಣ ಅಂತ. ಯಾರೆಲ್ಲ ಹೊಸದಾಗಿ ನೋಡೋಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ವೀಡಿಯೋಸು ನೀವು ನೋಡ್ಬೋದು. ಈಗ ನಾನು ಉಪ್ಪನ್ನ ಹಾಕ್ಕೊಂಡಾದ್ಮೇಲೆ ಡ್ರೈ ಹಂಗೆ ನಾನು ಕಲಿಸ್ಕೊಂಡೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಬಜ್ಜಿ ಹಿಟ್ಟು ಥರ ಕಲಿಸ್ಕೋಬೇಕಾಗುತ್ತೆ. ಅತಿ ತೆಳ್ಳಗೂ ಅಲ್ಲ, ಅತಿ ಗಟ್ಟಿನೂ ಅಲ್ಲ, ಮೀಡಿಯಮ್. ನಾನು ತೋರಿಸ್ತೀನಿ ಈಗ, ನೋಡಿರಿ ಹೆಂಗೆ ಕಲಿಸೋದು ಅಂಥೇಳಿ. ಒಮ್ಮೆಗೆ ನೀರು ಹಾಕ್ಕೊಂಡ್ಬಿಟ್ರೆ ನೀರಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊತ ಹೋಗಬೇಕು. ಸ್ಪೂನಿನ ಸಹಾಯದಿಂದ ನೀವು ಕಲಿಸ್ಕೋಬೋದು. ಇದಕ್ಕೆ ಚಟ್ನಿ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದ್ರೆ ಒಳಗಡೆ ನಾವು ಹಸಿ ಖಾರನ ಹಾಕಿರೋದ್ರಿಂದ ಸಖತ್ತಾಗಿರ್ತೈತಿ. ಹಂಗನ ತಿನ್ಬೋದು. ಇದನ್ನು ಸೂಪರ್ ಅಂದ್ರೆ ಸೂಪರ್ ಇರ್ತೈತಿ ಅಂತಲೇ ಹೇಳ್ಬೋದು ಈ ಬಜ್ಜಿ. ಈ ಥರ ಚಲೋ ಹೊತ್ನಾಗಿ ಗಂಟಿಲ್ದಂಗೆ ಮಿಶ್ರಣ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸೈಡ್ ಇಟ್ಟು ಎಣ್ಣೆ ಕಾಯಕ್ಕಿಡೋಣ ಅಂತ. ಎಣ್ಣೆ ಸ್ವಲ್ಪ ಕಾಯಬೇಕು. ಲಾಸ್ಟಲ್ಲಿ ಸೋಡಾ ಹಾಕ್ಕೊಂಡೆ ನೋಡಿರಿ, ಚಿಟಿಕೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಕೊಂಡು ಈಗ ನಾನು ಈಗ ಬದ್ನೆಕಾಯಿ ನಾನು ಹೆಚ್ಚಿಟ್ಕೊಂಡಿದ್ನೆಲ್ಲ ನೀರೊಳಗೆ ಹಾಕಿದ ಬದನೆಕಾಯಿಗೆ ನೋಡ್ಬೋದು. ಈಗ ಹಸಿ ಖಾರ ನಾನು ಪೇಸ್ಟ್ ಮಾಡಿ ರೆಡಿ ಮಾಡಿದ್ನೆಲ್ಲ ಹಸಿ ಖಾರನ ಹಾಕ್ಕೊಂಡು ನೋಡ್ಬೋದು. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಸ್ವಲ್ಪ ಬೇಕಂದ್ರೆ ಸ್ವಲ್ಪ, ಜಾಸ್ತಿ ಬೇಕಂದ್ರೆ ಜಾಸ್ತಿ. ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಎಣ್ಣೆ ಕಾಯಕ್ಕೆ ಇಟ್ಟಿರಬೇಕು. ಹಿಟ್ಟನ್ನು ರೆಡಿ ಆಗೈತಿ. ಮತ್ತು ಇದನ್ನೊಂದು ನಾವು ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಒಂದೊಂದು ಬಜ್ಜಿನ ಹಾಕ್ಕೊಂಡು ಕರ್ಕೊಳೋಣಂತ. ನೋಡಿರಿ ಈ ಥರ ಪೇಸ್ಟ್ನ ಹಚ್ಕೋಬೇಕು. ಇದೇ ಥರನ ಎಲ್ಲನೂ ರೆಡಿ ಮಾಡ್ಕೋಬೇಕು. ಭಾಳ ಈಸಿ ಮಾಡ್ಕೋಬೋದು ಮತ್ತು ರುಚಿ ಮಾತ್ರ ಸಖತ್ತಾಗಿರ್ತೈತಿ. ಒಂದು ಸಾರಿ ಈ ಥರ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ.
ಎಣ್ಣೆ ಕಾದತ್ತಿಲ್ಲ ಅಂಥೇಳಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡಕತ್ತೆ ನೋಡ್ಬೋದು. ಎಣ್ಣೆ ಕಾದತ್ತು ನೋಡ್ರಿ. ಈಗ ಚಲೋತ್ನಾಗಿ ಎಣ್ಣೆ ಕಾದಿರಬೇಕು. ಆವಾಗ ನೀವು ಈಗ ನಾನು ಬದನೆಕಾಯಿನ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಒಳಗಡೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಈ ಥರ ನಾವು ಹಿಟ್ಟೊಳಗೆ ಕಡ್ಲೆ ಹಿಟ್ಟನ್ನ ಕಲಸಿಟ್ಟಿದ್ನೆಲ್ಲ ಅದರೊಳಗನ ಎದ್ದು ಎಣ್ಣೆ ಒಳಗೆ ಹಾಕ್ಕೊಳದ್ರಿ. ಒಂದು ಸೈಡು ಚಲೋತ್ನಾಗ ಬೆಂದಾದ್ಮೇಲೆ ಮತ್ತೊಂದು ಸಾರಿ ತಿರುಗಿಸಿ ಹಾಕ್ಕೊಂಡು 2 ಸೈಡು ಬೇಯಿಸಿದ್ರೆ ರೆಡಿ ಆಗ್ತವೆ. ನಾನು 4 ಹಾಕ್ಕೊತೀನಿ. 4 ಹಿಡಿಸುವಷ್ಟಷ್ಟು ಐತಿ. ಬಾಳಿಗೆ ಸಣ್ಣದಿರೋದ್ರಿಂದ ನಿಮ್ಮ ದೊಡ್ಡದಿತ್ತು ಅಂತಂದ್ರೆ ನೀವು ಒಂದು 5-6 ಒಮ್ಮೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಎಣ್ಣೆ ಒಳಗೆ. ಈ ಥರ ನಾವು ಎದ್ದು ಬಿಡೋದಷ್ಟ. ಆದ್ರೆ ಒಂದು ಸ್ವಲ್ಪ ಕಲರು ಚೇಂಜ್ ಆಗಬೇಕು, ಕೆಂಪಾಗಬೇಕು, ಅಂದ್ರೆ ಒಳಗಡೆ ಎಲ್ಲ ಬದ್ನೆಕಾಯಿ ಬೇಯಬೇಕು. ಹೀಗಾಗಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಳ್ರಿ, ಹೈ ಫ್ಲೇಮ್ನಾಗ ಬೇಡ. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಳೋದ್ರಿಂದ ಒಳಗಡೆನೂ ಬದ್ನೆಕಾಯಿನೂ ಚೆನ್ನಾಗಿ ಬೆಂದು ಮೆತ್ತಗಾಗ್ತೈತಿ, ಚೆನ್ನಾಗಿರುತ್ತೆ ತಿನ್ನುವಾಗ. ಹೀಗಾಗಿ ಇದೇ ಥರ ನಾನು 4 ಒಂದು ಸ್ವಲ್ಪ ಹೊತ್ತು ನಾವು ಹಂಗೆ ಬಿಟ್ಟು ಆಮೇಲೆ ತಿರುಗಿ ಹಾಕ್ಕೋಬೇಕು. ಇದನ್ನ ಒಳಸಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಈಗ ತಿರುಗಿ ಹಾಕ್ಕೊಳಕತ್ತೆ ನೋಡ್ರಿ. ಈ ಥರ ಕಲರ್ ಚೇಂಜ್ ಆಗಬೇಕು 2 ಸೈಡು. ಸ್ವಲ್ಪ ಕಲರ್ ಕೆಂಪಗೆ ಬರಬೇಕು. ಆ ಸ್ಪೀಡ್ ಒಳಗಿಟ್ಟೇನೆ, ಯಾಕಂತಂದ್ರೆ ನೋಡೋಕೆ ಬೇಜಾರು ಅನಿಸಿದ್ರೆ ಅಂಥೇಳಿ ನಾನು ಸ್ಪೀಡ್ ಒಳಗೆ ಇಟ್ಟೇನಿ. ಭಾಳ ಹೊತ್ತಾಗುತ್ತೆ ಅಂಥೇಳಿ ಅದು ಬೇಯೋದು. ಅದಕ್ಕೆ ಮತ್ತೊಂದು ಟ್ರಿಪ್ಪು ನಾನು ಹಾಕ್ಕೊಂಡು ತೋರ್ಸಕತ್ತೀನಿ ನಿಮ್ಗೆ. ಏನಿಲ್ಲ, ಹಿಂಗೆ ಮಾಡ್ಕೊತ ಹೋಗಬೇಕು. ಅದು ಬದ್ನೆಕಾಯಿ ರೆಡಿ ಮಾಡಿರ್ತೀವಲ್ಲ ಅದನ್ನು ನಾವು ಹಿಟ್ಟೊಳಗೆ ಎದ್ದು ಈ ಥರ ಕರಿದ್ರೆ ಬದ್ನೆಕಾಯಿ ಬಜ್ಜಿ ರೆಡಿ ಆಗ್ತವೆ. ರುಚಿಕರವಾದ ಬದ್ನೆಕಾಯಿ ಬಜ್ಜಿ. ಒಂದು ಸಾರಿ ನೀವು ಈ ಥರ ಮಾಡ್ಕೊಳ್ರಿ, ಪದೇ ಪದೇ ಮಾಡ್ಕೊತೀರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇಷ್ಟ ಆದವು. ಇದನ್ನು ಕಟ್ ಮಾಡಿ ತೋರಿಸ್ತೇನೆ ನಿಮ್ಗೆ. ನೋಡಿದ್ರಲ್ಲ ಇಷ್ಟು ಮಸ್ತ್ ಕಾಣಕತ್ತವು. ಒಂದು ಸಾರಿ ಈ ಥರ ಮಾಡಿಕೊಂಡು ರುಚಿ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಒಳಗಡೆ ನೋಡ್ರಿ, ಈಗ ನಾನು ತೋರ್ಸಾಕತ್ತೀನಿ ನಿಮಗೆ ಒಳಗಡೆ ಯಾವ ಥರ ಇರುತ್ತಾ ಅಂಥೇಳಿ. ಸುಡ್ತಾ ಇತ್ತು, ಹೀಗಾಗಿ ಭಾಳ ಸುಡಾಕತ್ತಿತ್ತು. 2 ಸೇರಿ ಕಟ್ಕೊಂಡು ತಿಂದುಬಿಟ್ರೆ ಸಖತ್ತಾಗಿರ್ತೈತಿ. ಖಾರ ಖಾರ ಮಸ್ತ್ ಟೇಸ್ಟ್ ಇರ್ತೈತಿ. ನೋಡಿದ್ರಲ್ಲ, ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ ವಿಡಿಯೋಸ್ನ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ್ರಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.